ನನ್ನ ಹೆಸರು ಕಿಶೋರ್ ಅಂತೇಳಿ. ನನ್ನ ಮಗ ಹೆಸರು ಅದ್ವಿತ್. ಅವನು ILB ಏಂಜಲ್ಸ್ ಸ್ಕೂಲ್ಗೆ ಆ್ಯಕ್ಚುಲಿ ನಾನು ತುಂಬ ಯೋಚನೆ ಮಾಡ್ತೀನಿ, ಎಲ್ಲಿ ನನ್ನ ಮಗನ್ನ ಸೇರಿಸ್ಬೇಕು, ಸ್ಕೂಲ್ಗೆ ಎಲ್ಲಿ ಸೇರಿಸ್ಬೇಕು ತುಂಬ ಯೋಚನೆ ಮಾಡ್ತಾಯಿದ್ದೆ. ಅವನು ಸರಿಯಾಗಿ ಆ ಟೈಮಲ್ಲಿ ಸರಿಯಾಗಿ ಮಾತು ಬರ್ತಾ ಇರಲಿಲ್ಲ. ರಾಜೇಶ್ ಅಣ್ಣ ಆಮೇಲೆ ರಾಜೇಶ್ ಸರ್ ಮಾತ್ರ ಅಲ್ಲದೆ ವರುಣ್ ಮೇಮ್ ಅವ್ರ ಹತ್ರ ಜಸ್ಟ್ ಸ್ಕೂಲ್ ಎನ್ಕ್ವೈರಿಗೋಸ್ಕರ ನಾನು ಹೋದಾಗ ಅವರು ನನಗೆ ಹೋಪ್ ಕೊಟ್ಟರು. ಯಾಕಂದರೆ ನನ್ನ ಮಗನಿಗೆ ಹೇಳಬೇಕಾದ್ರೆ ತುಂಬ ಇದೆ. ಸೊ ಸಮಯದ ಅಭಾವದಿಂದ ನಾನು ಸ್ವಲ್ಪ ಮಾತ್ರ ಹೇಳ್ತೇನೆ. ಅವನು ಮಾತಾಡೋಕ್ಕೆ ಅವನು ಬಹಳ ಕಷ್ಟಪಡ್ತಿದ್ದ. 3 ವರ್ಷ ಆದರೂ 3.5 ವರ್ಷ ಆದರೂ ಮಾತೇ ಬರ್ತಾ ಇರಲಿಲ್ಲ. ಆಮೇಲೆ ರಾಜೇಶನ್ ಅವ್ರ ಹತ್ರ ಹೋಗಿ ಈ ಥರ ಹೇಳಿಕೊಂಡೆ. ಮಾತ್ರವಲ್ಲದೆ ನನ್ನ ಫ್ಯಾಮ್ಲಿಯಲ್ಲಿ ಕೆಲವು ಇನ್ಸಿಡೆಂಟ್ಗಳು ನಡೆದಾಗ ಅದನ್ನೆಲ್ಲ ಅವ್ರಿಗೆ ಗೊತ್ತು. ಸೊ ಹಾಗಾಗಿ ಅವ್ರು ಹೇಳಿದಾಗ ಅವ್ರು ನನಗೆ ಧೈರ್ಯ ಕೊಟ್ಟರು, ಬ್ರದರ್ ನೀವು ವರಿ ಮಾಡಬೇಡ್ರಿ, ನಿಮ್ಮ ಮಗನ 3 ವರ್ಷ ನಮ್ಮ ಕೈ ಕೊಡ್ರಿ, ಅವನ ಒಳ್ಳೆ ಒಂದು ಚೆನ್ನಾಗಿ ಮಾತಾಡೋ ಹಾಗೆ ಮಾತ್ರವಲ್ಲದೆ ಒಂದು ಸ್ಟ್ರಾಂಗ್ ಬಾಯ್ ಆಗಿ ನಾವು ಬಿಲ್ಡ್ ಮಾಡ್ತೀವಿ ಎಂಬುದಾಗಿ ಧೈರ್ಯ ಕೊಟ್ಟರು. ಆದರೆ ಈಗ ಆಗ ನರ್ಸರಿ LKG UKG ಈಗ PP3ಯಲ್ಲಿದ್ದಾನೆ. ಸೊ ಈಗ ನೋಡಿದ್ರೆ ಅವನು ಮಾತನಾಡುವಂಥ ರೀತಿ ನಮಗೆ ಆಶ್ಚರ್ಯ ಆಗುತ್ತೆ. ಕೆಲವು ಕಾರ್ಯಗಳು ನಮಗೆ ಗೊತ್ತಾಗಲ್ಲ. ನಾವೇನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಅವನೇ ಹೇಳ್ಕೊಂಡು, ಪಪ್ಪ ಇದು ಹೀಗಲ್ಲ, ಈ ಥರ ಸ್ಪೆಲ್ಲಿಂಗ್ಸ್ ಬರುತ್ತೆ, ನೀನು ತಪ್ಪು ಹೇಳ್ತಾ ಇದೆ, ತಪ್ಪು ಹೇಳ್ಬೇಡ ಅಂತ ನನಗೆ ಹೇಳ್ಕೊಡ್ತಾನೆ. ಸೊ ಆ ರೀತಿಯಾಗಿ ಒಂದು ಕಾನ್ಫಿಡೆಂಟ್ ನನ್ನ ಮಗನಲ್ಲಿ ಬಂದಿದೆ. ಸೊ ಈಗ ನೆಕ್ಸ್ಟು ಸ್ಕೂಲ್ಗೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಐ ಹೋಪ್ ಅವನಿಗೆ ಒಳ್ಳೆ ಕಡೆ ಅಡ್ಮಿಷನ್ ಸಿಕ್ಕಿದೆ. ಹೀಗಾಗಿ ಮಾತ್ರವಲ್ಲದೆ ಅವನು ಬರುವಂಥ ದಿನಗಳಲ್ಲಿ ಈ ILB ಏನು ಫೌಂಡೇಶನ್ ಕೊಟ್ಟಿದೆ ಅದು ಒಂದು ಅವನಿಗೆ ಒಂದು ಸ್ಟೇಜ್ ಫಿಯರ್ ಇಲ್ಲದೆ ಜನರ ಹತ್ರ ಹೇಗೆ ಮಿಂಗಲ್ ಆಗಬೇಕು, ಹೇಗೆ ಒಂದು ಡಿಸಿಪ್ಲಿನ್ ಹೇಗೆ ಕಲಿಬೇಕು ಎಂಬುದಾಗಿ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಂದಿರುವಂಥ ಯಾರಾದರೂ ಕೆಲವರು ಇದ್ದರೆ ನಿಮ್ಮ ಮಕ್ಕಳನ್ನ ILB ಏಂಜಲ್ ಸ್ಕೂಲ್ಗೆ ಜಾಯಿನ್ ಮಾಡಿಸ್ರಿ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ, ಒಂದು ಫೌಂಡೇಶನನ್ನು ಅವ್ರು ರೂಪಿಸ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಮಗಳ ಹೆಸರು ಲಿಯಾ ಅಂದ್ಬಿಟ್ಟು PP3ನಲ್ಲಿ ಇದ್ದಾರೆ. ಅವಳಿಗೆ ಏನೇನೋ ಮಾತಾಡೋಕ್ಕೆ ಬರ್ತಾ ಇಲ್ಲ. ಈಗ ಅವಳಿಗೆ 6 years 7.5 yearsಲ್ಲಿ ಇಲ್ಲಿ ಬಂದು 7 yearsಲ್ಲಿ ಬಂದು ಇಲ್ಲಿ ಜಾಯಿನ್ ಮಾಡಿದ್ವಿ. ಓನ್ಲಿ ವರ್ಡ್ ಮಾತ್ರ ಮಾತಾಡೋಳು, ಬರೀ ಸಿಂಗಲ್ ವರ್ಡ್. 7 yearsಲ್ಲಿ ಬರೀ ಸಿಂಗಲ್ ವರ್ಡ್. ಹೆಸರು ಮತ್ತು ಆ ವಸ್ತು ಹೆಸರು, ಅಪ್ಪ ಅಮ್ಮ, ನೀರು ಬೇಕಂದರೆ ನೀರು, ಬರೀ ಸಿಂಗಲ್ ವರ್ಡಲ್ಲಿ ಮಾತಾಡ್ತಾಯಿದ್ಳು. ಏನೇನೋ ಬರ್ತಾಯಿಲ್ಲ ಅವಳಿಗೆ. ಬೇರೆ ಸ್ಕೂಲಲ್ಲಿ ಜಾಯಿನ್ ಮಾಡಿದ್ದೆ. ಆಮೇಲೆ ಈ ಯಾರ ಮೂಲಕನೋ ನಮ್ಮ ಫ್ರೆಂಡ್ ಮೂಲಕ ಸ್ಕೂಲ್ ಗೊತ್ತಾಯಿತು ಅಂದ್ಬಿಟ್ಟು ಇಲ್ಲಿ ಬಂದು ಜಾಯಿನ್ ಮಾಡಿದೆ. ಇಲ್ಲಿ ಜಾಯಿನ್ ಮಾಡಿದ್ಮೇಲೆ ಭಾಳ ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ. ಇಲ್ಲಿ ಹೇಳ್ಬೇಕಂದ್ರೆ ತುಂಬ ವರ್ಡಿಂಗಿಂದ ಮಾತಾಡ್ತಾಳೆ. ಸೆಂಟೆನ್ಸ್ ವರ್ಡ್ ಬಿಟ್ಬಿಟ್ಟು ಈಗ ಸೆಂಟೆನ್ಸ್ ಮಾತಾಡ್ತಾಳೆ. ಬುಕ್ಕೆಲ್ಲ ರೀಡ್ ಮಾಡ್ತಾಳೆ. ಅವಳಿಗೆ ಮಾತೇ ಬರ್ತಾಯಿಲ್ಲ, ಬರೀ ಸಿಂಗಲ್ ವರ್ಡ್ ಇದ್ದಿದ್ದು ಈಗ ಬಂದು ಅವಳು ಸೆಂಟೆನ್ಸ್ ಮಾತಾಡ್ತಾ ಇದ್ದಾಳೆ. ಎಲ್ಲ ಹಾಡೆಲ್ಲ ಇಂಗ್ಲೀಷಲ್ಲಿ, ಕನ್ನಡ ಹಾಡು, ಇಲ್ಲಿ ಪ್ರೇಯರಲ್ಲಿ ಏನು ಹೇಳ್ಕೊಡ್ತಾರೆ ಎಲ್ಲ ಪ್ರತಿಯೊಂದನ್ನು ಹೇಳ್ತಾಳೆ. ವರ್ಡಿಂಗ್ ಬಿಟ್ಬಿಟ್ಟು ಸೆಂಟೆನ್ಸ್ ಫಾರ್ಮ್ ಮಾಡ್ತಾಳೆ. ತುಂಬ ಇಂಪ್ರೂವ್ಮೆಂಟ್ ಇದೆ, ಹೆವಿ ಇಂಪ್ರೂವ್ಮೆಂಟ್ ಇದೆ. ಇದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ರಾಜೇಶ್ ಸರ್ ಮತ್ತು ವರ್ಣಿ ಮೇಡಮು, ಇನ್ನು ಎಂಟೈರ್ ಸ್ಟಾಫ್, ಟೀಚರ್ಸು ಮತ್ತು ಗಾಡ್ ಬ್ಲೆಸ್ಸಿಂದ ತುಂಬ ಇಂಪ್ರೂವ್ಮೆಂಟ್ ಇದೆ. ನಮ್ಮ ಮಗಳು ಇಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದ್ದು ನಮಗೆ ತುಂಬ ಖುಷಿ ಆಯಿತು. ಅವಳು ಎಲ್ಲೂ ಬರ್ತಾಯಿಲ್ಲ. ಯಾರಾದರೂ ಫಸ್ಟು ಸ್ಟಾರ್ಟಿಂಗಲ್ಲಿ ಜನಗಳ ಮುಖನೇ ನೋಡ್ತಾ ಇಲ್ಲ, ಮನೆಯಲ್ಲಿ ಕೆಳಗಡೆನೇ ಬಕ್ಕೊಂಡಿರೋಳು, ಯಾರನ್ನ ಸ್ಟ್ರೈಟಾಗಿ ಕೂಡ ನೋಡ್ತಾ ಇಲ್ಲ. ಅಂಥದ್ರಲ್ಲಿ PP3ನಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿರೋದು ಮತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿರೋದು ತುಂಬ ನಮಗೆ ಖುಷಿ ಆಗ್ತಾಯಿದೆ. ದೇವರು ಒಳ್ಳೇದು ಮಾಡಲಿ. ನೀವು ನಮಗೋಸ್ಕರ ಪ್ರೇಯರ್ ಮಾಡಿ. ಎಂಟೈರ್ ಸ್ಟಾಫ್ಸು ಮತ್ತು ರಾಜೇಶ್ ಸರ್ ಮತ್ತು ನಮ್ಮ ವರ್ಣಿ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಶೇರ್. ನನ್ನ ಹೆಸರು ಲಾವಣ್ಯ ಅಂತ. ನಮ್ಮ ಹಸ್ಬೆಂಡ್ ಹೆಸರು ಡ್ಯಾನಿಯಲ್. ನನಗೆ 2 ಮಕ್ಕಳಿದ್ದಾರೆ. ದೊಡ್ಡ ಮಗ ಹೆಸರು ಪ್ರಿನ್ಸ್ ಅಂತ, ನನ್ನ ಮಗಳು ಮೋನಾ ಅಂತ. ಸೊ ನನ್ನ ಮಗ 6 years ಆ್ಯಂಡ್ ಮಗಳು ಬಂದು 3 years ಈಗ. ಅವನು 2020 ಕೊರೋನಾ ಟೈಮಲ್ಲಿ ಹುಟ್ಟಿದ. ಸೊ ಇಟ್ ವಾಸ್ ಪ್ಯಾಂಡಮಿಕ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು.
ನೆಂಟರು ಯಾರ ಮನೆಗೆ ಯಾರ ಮನೆಗೂ ಯಾರು ಹೋಗ್ತಾ ಇದ್ದಿಲ್ಲ, ಮತ್ತು ಚಿಲ್ಡ್ರನ್ಸು ಅಷ್ಟೊಂದು ಪ್ಲೇ ಗ್ರೌಂಡಲ್ಲಿ ಹೋಗೋಕ್ಕೆ ಆಡೋಕ್ಕೆ ಏನೊಂದು ಅವಕಾಶ ಸಿಗ್ತಾ ಇದ್ದಿಲ್ಲ. ಸೊ ಆ ಟೈಮಲ್ಲಿ ಇಟ್ ವಾಸ್ ಕ್ಲೋಸ್ ಎನ್ವೈರ್ಮೆಂಟ್ ಥರ ಇತ್ತು. ಮಗು ಏನು ಮಾಡ್ತಾಯಿತ್ತು, ನಮ್ಮ ಮನೇಲೆ ಇದ್ದಾರೆ, ನಾನು ಕೆಲಸ ಮಾಡ್ತಾಯಿದ್ದೆ, ನನ್ನ ಹಸ್ಬೆಂಡು ಕೆಲಸ ಮಾಡ್ತಾಯಿದ್ರು. ಸೊ ಫ್ರೀ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೆ, ಮಗುಗೆ ತುಂಬ ಫೋನ್ ಕೊಡ್ತಾಯಿದ್ದೆ. ಸೊ ಫೋನ್ ಕೊಟ್ಟು ಏನಾಯಿತು, ಅವ್ನಿಗೆ ಸ್ವಲ್ಪ ಸ್ಪೀಚ್ ಡಿಲೇ ಅನ್ನೋದು ಬಂತು. ಸೊ 2 years ಆದ್ರೂ ಯೂಶ್ವಲಿ ಮಕ್ಕಳಿಗೆ ಹೆಂಗಂದರೆ 3 month ಆದರೆ ಒಂದು ಮೈಲ್ ಸ್ಟೋನ್ ಇದೆ, 6 month ಒಂದು ಮೈಲ್ ಸ್ಟೋನ್ ಇದೆ, ಮತ್ತು ಒಂದೊಂದು ವರ್ಷನೂ ಒಂದೊಂದು ಮೈಲ್ ಸ್ಟೋನ್ ಇದೆ. ನನ್ನ ಮಗನೂ ಎಲ್ಲ ಮಕ್ಕಳ ಥರನೇ ಒಂದೊಂದು ಮೈಲ್ ಸ್ಟೋನಲ್ಲೂ ಕರೆಕ್ಟಾಗಿ ಅದಾದ ಏನೇನು ಮಾಡಬೇಕು ಎಲ್ಲನೂ ಮಾಡ್ತಾಯಿದ್ದ. ಫಾರ್ ಎಕ್ಸಾಂಪಲ್ 3 month ಅವ್ನು ಟರ್ನ್ ಮಾಡಬೇಕಾಯ್ತು, 6 month ಕ್ರಾಲ್ ಮಾಡಬೇಕಾಯ್ತು, 8 month ಕೂತ್ಕೋಬೇಕಾಯ್ತು. ಸೊ ಎಲ್ಲನೂ ಪರ್ಫೆಕ್ಟಾಗಿ ಆಯಿತು. 2 years ಆಯಿತು, ಅವ್ನ ಬಾಯಿಂದ ಒಂದು ಮಾತೂ ಬಂದಿಲ್ಲ, ಏನೂ ಬಂದಿಲ್ಲ. ನಾನು ನಾನ್ ವೆಜ್ ತಿನ್ನಿಸ್ಬೇಕಂದ್ರೂ ಅವನು ಲೈಕ್ ವಾಮಿಟ್ ಮಾಡಿ ಹೋಗ್ತಾ ಇದ್ದ. ಸೊ ಅವನ ಹತ್ರ ಇದ್ದಿದ್ದು 2 ಮೇಜರ್ ಡಿಲೇ, ಒಂದು ಸ್ಪೀಚ್ ಡಿಲೇ ಪ್ಲಸ್ ಅವ್ನು ಈಟಿಂಗ್ ಹ್ಯಾಬಿಟ್ ತುಂಬ ಕಷ್ಟ ಆಗ್ತಾಯಿತ್ತು. ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೂ ನಾವು ಸ್ವಲ್ಪ ಕಷ್ಟಪಡ್ತಾಯಿದ್ರಿ. ಎಲ್ಲ ಮಕ್ಕಳು ತಿಂತಾಯಿದ್ರು, ನನ್ನ ಮಗು ತಿಂತಾಯಿದ್ದಿಲ್ಲ. ಸರಿ, ನಾವೇನು ಡಿಸೈಡ್ ಮಾಡಿದ್ವಿ, ಓಕೆ 2 yearsಗೆ ಸ್ಕೂಲ್ಗೆ ಹಾಕೋಣ ಅಂದ್ಕೊಂಡು ಆ್ಯಸ್ ಅ ಪ್ಯಾರೆಂಟ್ಸ್ ನಾವೇನು ಮಾಡ್ತಾಯಿದ್ರಿ, ಯಾವುದು ದೊಡ್ಡ ಸ್ಕೂಲು, ಯಾವುದು ತುಂಬ ದೊಡ್ಡ ಸ್ಕೂಲ್ ಇದೆ ಅಂತ ಅಂದ್ಕೊಂಡು ದೊಡ್ಡ ಸ್ಕೂಲಲ್ಲಿ ಎತ್ಕೊಂಡೋಗಿ ಹಾಕಿದ್ರಿ ಅವನ್ನ. ಬಟ್ ಎಲ್ಲ ನಿಮ್ಮ ಥರನೇ ನಾನು ಫ್ರೂಟ್ಸ್ ಕಲಿಸ್ತಾಯಿದ್ದೆ, ಅವ್ನಿಗೆ ಏನು ಚಪಾತಿ ಬೇಕು ಎಂಥದ್ದು ಬೇಕು ಕಲಿಸ್ತಾ ಇದ್ದೆ. ಬಟ್ ಒಂದು ತುತ್ತು ನಾವು ಊಟ ಮಾಡ್ತಾಯಿದ್ದಿಲ್ಲ. ರಿಟರ್ನ್ ನನ್ನ ಬಾಕ್ಸ್ ರಿಟರ್ನ್ ಬರ್ತಾಯಿತ್ತು. ಟೀಚರ್ಸ್ ನಾನು ಕೇಳಿದ್ದು ಒಂದೇ, ನಿನ್ನ ಮಗು ಏನು ತಿನ್ನುತ್ತೋ ಅದು ನಮ್ಮ ಹತ್ರ ಕೊಡು ಅಂತ. ನನ್ನ ಮಗು ಬಂದು ಬರೀ ಓರಿಯೋ ಬಿಸ್ಕೆಟ್ ಮಾತ್ರ ತಿಂತಾಯಿದ್ದ. ಆ ಓರಿಯೋ ಬಿಸ್ಕೆಟು 10 ರೂಪಾಯಿ ಪ್ಯಾಕೆಟು ನಾನು ಕೊಟ್ಟು ಕಳಿಸ್ತಾ ಇದ್ದೆ. ಅದರಲ್ಲೂ 5 ಏನೋ ಬರ್ತಾಯಿತ್ತು, ಅದ್ರಲ್ಲಿ 2 ಏನೋ ತಿಂದ್ಬಿಟ್ಟು ರಿಟರ್ನ್ ಬರ್ತಾಯಿತ್ತು ನನಗೆ. ಸೊ ಟೀಚರ್ಸ್ ಬಂದು ಹೆಂಗಂದರೆ, ಇವಾಗ 5 ಚಿಲ್ಡ್ರನ್ಸ್ ಇದ್ದರೆ 5 ಚಿಲ್ಡ್ರನ್ಸು ಎಲ್ಲ ಒಂದೇ ಥರನೇ ಇರಬೇಕು. ಎಲ್ಲರೂ ಒಂದು ಕಿಡ್ಡು ಮಾತಾಡೋದ್ರಲ್ಲಿ ಟ್ಯಾಲೆಂಟ್ ಇರುತ್ತೆ, ಒಂದು ಕಿಡ್ಡು ಬೇರೆ ಒಂದ್ರಲ್ಲಿ ಟ್ಯಾಲೆಂಟ್ ಇರುತ್ತೆ, ಎಲ್ಲ ಕಿಡ್ಡು ಒಂದೇ ಥರ ಇರೋಲ್ಲ. ಬಟ್ ದೊಡ್ಡ ಸ್ಕೂಲಲ್ಲಿ ಹೆಂಗಂದರೆ ಎಲ್ಲ ಕಿಡ್ಡು ಒಂದೇ ಥರ ಇರಬೇಕು. ಆ ಮಗು ಪೆನ್ಸಿಲ್ ಹಿಡಿಯುತ್ತೆ, ನಿನ್ನ ಮಗು ಯಾಕೆ ಪೆನ್ಸಿಲ್ ಇಡ್ತಾ ಇಲ್ಲ, ಆ ಮಗು ಮಾತಾಡ್ತಾ ಇದೆ, ನಿನ್ನ ಮಗು ಯಾಕೆ ಮಾತಾಡ್ತಾ ಇಲ್ಲ ಅಂತ ತುಂಬ ನಮಗೆ ಕಂಪ್ಲೇಂಟ್ಸ್. ನಾನು ಸ್ಕೂಲ್ ಪಿಕಪ್ ಮಾಡೋಕ್ಕೆ ಹೋದ್ರೂ ಭಯ ಪಡ್ತಾ ಇದ್ದೆ, ಅಯ್ಯೋ ಇವತ್ತೇನು ಕಂಪ್ಲೇಂಟ್ಸ್ ಇದೆಯೋ ನನ್ನ ಮಗು ಮೇಲೆ, ಇವತ್ತೇನಿದೆಯೋ ಅಂತ. ಸೊ ಫೈನಲಿ ಏನಾಯಿತು, ನಮ್ಮ ಹಸ್ಬೆಂಡ್ ಫ್ರೆಂಡ್ ಒಬ್ಬ ಗ್ಯಾಬ್ರಿಯಲ್ ಅಂತಿದ್ದ, ಅವನು ನನ್ನ ಮಗು ವಿಷಯ ಎಲ್ಲ ಗೊತ್ತಾಗ್ಬಿಟ್ಟು ಈ ILB ಸ್ಕೂಲ್ನ ರೆಫರ್ ಮಾಡ್ತಾಯಿದ್ದ. ನಮಗೇನಂದರೆ ಎಲ್ಲ ಸ್ಕೂಲ್ ಒಂದೇ ಥರ, ಮಕ್ಕಳು ಹೋಗ್ಬಿಟ್ಟು ಏನು ಮಾಡ್ತಾರೆ, ಓದ್ತಾರೆ, ಅವ್ರು ಏನು ಕಲಿತಾರೆ, ABCD ಕಲ್ತ್ಕೊಂಡ್ಬರ್ತಾರೆ, ಯಾವ ಸ್ಕೂಲ್ಗೆ ಹಾಕಿದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ಕಂಟಿನ್ಯೂ ಮಾಡ್ತಾಯಿದ್ರಿ. ಆಮೇಲೆ ನನ್ನ ಮಗು 2.5 years ಆದವು. ಸರಿ ಓಕೆ ILB ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ರಿ. ಆಲ್ರೆಡಿ ಅಡ್ಮಿಷನ್ ಪ್ರಿನ್ಸಿಗೆ ಬೇರೆ ಸ್ಕೂಲಲ್ಲೂ ಮಾಡಿದ್ರಿ. ಮಾಡಿಬಿಟ್ಟು ಸರ್ ಹತ್ರ ಮಾತಾಡಬೇಕಾದ್ರೆ ಸರ್ ತುಂಬ ಧೈರ್ಯದಿಂದ ಮಾತಾಡಿದ್ರು. ಎಷ್ಟು ಪಾಸಿಟಿವ್ ಆಗಿ ಹೇಳ್ಬೇಕು ಅಷ್ಟು ಪಾಸಿಟಿವ್ ನಮ್ಗೆ ಹೇಳಿದ್ರು. ಸೊ ಫೀಲ್ ಆಯ್ತು, ಓಕೆ ನಾವು ಪ್ರಿನ್ಸಿಪಲ್ ಇಲ್ಲೂ ಟ್ರೈ ಎಷ್ಟೋ ಸ್ಕೂಲಲ್ಲಿ ಚೇಂಜ್ ಮಾಡಿದೆ, ಏನೇನೋ ಮಾಡಿಬಿಟ್ಟೆ, ಸ್ಪೀಚ್ ಥೆರಪಿ ಎಷ್ಟೆಷ್ಟು ಕಾಸು ಖರ್ಚು ಮಾಡಬೇಕು ಎಲ್ಲನೂ ಮಾಡಿಬಿಟ್ಟೆ. ಸರಿ ಒಂದು ಲಾಸ್ಟ್ ಚಾನ್ಸ್ ILB ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗನ ನಾನು ಇಲ್ಲಿ ಚೇಂಜ್ ಮಾಡಿದೆ. ಸರ್ ನನಗೆ ಹೇಳಿದ ಒಂದೇ ಮಾತು, ಮ್ಯಾಮ್ 2 yearsಲ್ಲಿ ನಿನ್ನ ಮಗು ಎಷ್ಟು ಚೇಂಜ್ ಆಗುತ್ತೆ ನೀನು ನೋಡು ಅಂತ. ಟ್ರಸ್ಟ್ ಮೀ, ನಾಟ್ even 2 years, ಜಸ್ಟ್ 3 monthಲ್ಲಿ ನನ್ನ ಮಗು ಎಷ್ಟು ಇಂಪ್ರೂವ್ಮೆಂಟ್ ಅಂದರೆ, ನಾನ್ ವೆಜ್ ತಿಂತಾಯಿದ್ದಿಲ್ಲ ನನ್ನ ಮಗು, ಆದರೆ ನನ್ನ ಮಗು ನಾನ್ ವೆಜ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಫ್ರೂಟ್ಸ್ ತಿಂತಾಯಿದ್ದಿಲ್ಲ, ಇವಾಗ ಎಂಥ ಫ್ರೂಟ್ಸ್ ಆದರೂ ಕೊಡಿ, ಆ್ಯಪಲ್ ಕೊಡಿ, ಆರೆಂಜ್ ಕೊಡಿ, ಎಂಥದ್ದು ಕೊಡಿ ತಿಂತಾಯಿದ್ರು. ನಮ್ಮ ಅತ್ತೆ ಆಗಲಿ ನಮ್ಮ ಅಮ್ಮ ಆಗಲಿ ಎಲ್ಲರೂ ಅವ್ನ ನೆನೆಸ್ಕೊಂಡು ಅಳ್ದಿರೋ ದಿನ ಇಲ್ಲ, ನಾನು ನೆನೆಸ್ಕೊಂಡು ಅಳ್ದಿರೋ ದಿನ ಇಲ್ಲ. ಬಟ್ ಇವತ್ತು ದಿನ ನಾನು ಅಷ್ಟೊಂದು ಪ್ರೌಡ್ ಆಗಿದ್ದೀನಿ, ಆಲ್ ಬಿಕಾಸ್ ಆಫ್ ಐಸಕ್ ಸರ್ ಆ್ಯಂಡ್ ವರುಣಿ ಮ್ಯಾಮ್. ಆ್ಯಂಡ್ ಅವ್ನ ಮಾತು ಅಷ್ಟೇ, ಅವನು ಸೆಕೆಂಡ್ 2 years ಇರಬೇಕಾದ್ರೆ ನಾನು ಸ್ಕೂಲಲ್ಲಿ ಹಾಕಿದ್ದೆ, ಬೇರೆ ಸ್ಕೂಲಲ್ಲಿ ಹಾಕಿದ್ದೆ. ಆ್ಯನ್ಯುವಲ್ ಡೇಗೆ ಅವನ್ನ ಕಲ್ಸ್ಕೊಂಡಿಲ್ಲ ಅವ್ರು ಒಂದು ಹೇಳಿದ್ರು, ನಿಮ್ಮ ಮಗು ನಿಲ್ತಾ ಇಲ್ಲ, ಅಟೆನ್ಷನ್ ಕೊಡ್ತಾ ಇಲ್ಲ, ಸೊ ನಾವು ಆ್ಯನ್ಯುವಲ್ ಡೇಗೆ ಅವ್ನ ಕರ್ಕೊಳಲ್ಲ ಅಂತ ಹೇಳಿದ್ರು. ನಂಗೆ ತುಂಬ ಬೇಜಾರಾಯಿತು. ಇವಾಗ ನೆನೆಸ್ಕೊಂಡ್ರು ಆ ಕ್ಷಣ ನನ್ನಿಂದ ಮರೆಯೋಕ್ಕೆ ಆಗಲ್ಲ. ಬಟ್ ಇವತ್ತು ನನ್ನ ಮಗು 2 ಡ್ಯಾನ್ಸಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತು. ನಾನು ಅಲ್ಲಿಂದ ನೋಡಬೇಕಾದ್ರೆ ಫುಲ್ಲು ನನಗೆ ಎಷ್ಟು ಖುಷಿನೋ ಅಷ್ಟು ಖುಷಿ ಆಯಿತು. ನಂಗೆ ಅವತ್ತು ಸರ್ ಹೇಳಿದ್ರು ಒಂದೇ ಮಾತು, ನೀನು ILBಗೆ ಹಾಕು, ನಿನ್ನ ಮಗು ನೀನು ಎಷ್ಟು ನೋವು ಪಟ್ಟಿದ್ಯೋ ಎಲ್ಲದಲ್ಲೂ ನೀನು ಮರಿತೀಯಾ, ನೀನು ಬರೀ ಖುಷಿ ಪಡ್ತೀಯಾ, 2 years ಟೈಮ್ ಕೊಡು ಅಂತ. ನಾಟ್ even 2 years ಸರ್, ಜಸ್ಟ್ ವಿತಿನ್ 9 months ಯು ಹ್ಯಾವ್ ಪ್ರೂವ್ಡ್ ಮೀ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಡನ್ ಫಾರ್ ಅಸ್. ಆ್ಯಂಡ್ ನಾನು ನಿಮ್ಮ ಹತ್ರ ಕೇಳ್ಬೋದು ಒಂದೇ ಮಕ್ಕಳು ಎಲ್ಲೇ ಇರಲಿ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ ಮಕ್ಕಳಾದರೂ ಇರಲಿ, ನನ್ನ ಮಗನ ಆಗಿರೋ ಮಿರಾಕಲ್ಲು ಆ ಮಗುಗೂ ಆಗಲಿ. ಸೊ ಯಾವ ಮಕ್ಕಳಿದ್ರೂ ಸರಿ 2 years ರೀಚ್ ಆದರೆ ನಮ್ಮ ILB ಕರ್ಕೊಂಡ್ಬನ್ನಿ ಸರ್. ನನಗೆ 2 ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ದು ಸ್ಕೂಲ್ ಇದು, ಇವಾಗ ಆಲ್ಮೋಸ್ಟ್ 75 to 100 ರೀಚ್ ಆಗಿದೆ. ಸೊ ನಮ್ಮ ಸಪೋರ್ಟಿಂದ ಇನ್ನೂ ಸರ್ಗೆ ಇನ್ನೂ ಬಹಳ ದೊಡ್ಡದಾಗಿ ಸ್ಕೂಲ್ ಆಗಿ ಬಿಗ್ ಸ್ಕೂಲ್ ಆಗಬೇಕು ನಾನು ಪ್ರೇಯರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸರ್. Thank you. Now we have dance by PP3 Kids for the second performance for the song Kuttanathan Punjaile and Matta.
Excellent performance. Very good, kids. Thank you very much for this opportunity. Management of ILB Angels Nursery School and also staffs and faculties and everyone. And just want to tell you that I so appreciated all the programs and especially the foundation that is laid for the children. This ILB is laying a powerful family foundation, a godly family foundation, and I really appreciate that. If you want to have a real strong godly family, you should have three things, and I have watched that these are the three components that ILB is laid. Number one, put Jesus first. Put God first. And ILB is doing that. Thank you very much and God bless you. And secondly, I see that for the future generation, they are putting the foundation of God's word. It's very, very important. Bible says, man shall not live by bread alone, but by every word that proceeds from the mouth of the Lord. And ILB is really doing that. And thirdly and lastly, ILB is also laying the foundation that the children should honor and respect the elders and walk in discipline. And they are doing that. Such an amazing work and such an amazing institution. Parents, I recommend, and I also tell you that you have put your children in a best godly place, and I know that your children will become a mighty in the land of India, and God bless you. Thank you. Thank you, Pastor, for your valuable words. Remember that faith is the anchor that gives us strength in every step we take. I'd like to congratulate the school, the staff for putting up a really good show. I think I expected a small program, but when I came here it looked really good. I think even though there was a small hiccup, I think you'll manage it really well. Congratulations to everybody first of all, and thank you for making this a memorable event for all of us. A round of applause to them first of all. I think my testimony is more about my son, right? I think we didn't leave him in any daycare. We directly put him in nursery. So when the first thing I remember is when I went for the orientation, I think ma'am told one thing in the orientation. All the parents will come in the meeting and complain that my son doesn't listen to me, my son doesn't listen to me. But she told one thing on that. She said, many of us think our children don't listen to us, but the fact is we listen to them. She made me think on that particular line, and I still remember what she said, right? I think the foundation what they have laid to put this school and start the school was on God. I think that is what is more motivating, and everybody, not the teachers, everyone who are part of the school greets everybody with praise the Lord, and that's the best thing that I would call, because you're praising the Lord in everything that you do. I think that really, that's where God's blessing is here. In 10 years of this journey, I know it's not easy, because handling one kid, you know how difficult it is. They handle 30, 40 kids. Kudos to all the teachers and everybody. I think for my son, I think especially Ananya ma'am
who's been there taking care of him really well. We want to thank you for all the support that you all have done. Congratulations for the 10 years. And I'm sure you all go a long way. We all will be there to support you all, and may God bless you all. Thank you. Thank you. Respected principal, teachers, and all the parents, good evening. On behalf of all the parents, I would like to thank you to the school management for organizing this event. And this event builds confidence to the children, and also it helps children to showcase their talents. And we could see all the teacher dedication over the performance here. I would like to thank you so much for the teachers, for your dedication and support and guidance. And I wish you more success to the school for coming years, for many more years, I could say. And thank you so much. If coming to my personal experience of my daughter, it's truly amazing. When she get admitted to the school, she not even talking in English. Now she is talking so confidently in English, and in studies also she improved a lot. I'm very blessed, and my daughter is also blessed because she is studying here. That's what I could say. And thank you, sir. Thank you very much. ಫಸ್ಟ್ ಆಫ್ ಆಲ್ ನಾನು ದೇವರಿಗೆ ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ. ನಾನು ಬರೀ 200 ರೂಪಾಯಿನಲ್ಲಿ ನನ್ನ ಮಗನಿಗೆ ಅಡ್ಮಿಷನ್ ಮಾಡಿದೆ ಐಸಕ್ ಸರ್ ಬ್ರದರ್ ಮೂಲಕ. ನಾನು ಜಸ್ಟ್ ಆ ಕಡೆ ಹೋಗಿದ್ದೆ, ಸ್ಕೂಲ್ ಕಡೆ ನೋಡಿದೆ. ನನಗೆ ಆ ಸ್ಕೂಲ್ ಹೆಸರು ನೋಡಿ ನನಗೊಂಥರ ನಂಬಿಕೆ ಬಂತು. ದೇವರು ಇಲ್ಲಿ ಕೆಲಸ ಮಾಡ್ತಾರೆ ನನ್ನ ಮಕ್ಕಳ ಮೂಲಕ, ನನ್ನ ಮಕ್ಕಳಿಗೆ ದೇವರು ನಮ್ಮ ಕೆಲಸ ಮಾಡ್ತಾರೆ ಅಂತ ಆ ಒಂದು ನಂಬಿಕೆ ನಾನು ಇಟ್ಟಿದ್ದಕ್ಕೆ ಈಗ ನನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳ್ಕೊ ಬರ್ತಾ ಇದ್ದಾರೆ. ಸೊ ದೇವರಿಗೆ ನಾನು ಎಷ್ಟೊಂದು ಕೃತಜ್ಞತೆ ಹೇಳಿದ್ರೂ ಸಾಲಲ್ಲ. ನನ್ನ ಮಗ ಬಂದು ಪ್ರೀ ಮೆಚೂರ್ಡ್ ಬಾಯ್. ಅವನು ಹುಟ್ಟಿದ್ದು 7ನೇ ತಿಂಗಳಲ್ಲೇ ಹುಟ್ಟಿದ. ಬಟ್ ಅವನ್ನ ನಾವು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟೊಂದು ಶಾರ್ಪಾಗಿರ್ತಾನಂತ. ಬಟ್ ILB ಸ್ಕೂಲ್ ಮೂಲಕ ತುಂಬ ಬ್ಲೆಸ್ಸಿಂಗ್ ಅವನಿಗೆ ಸಿಕ್ಕಿದೆ. ಈಗ ಅವನು ಈ ಒಂದು ಫೌಂಡೇಶನಿಂದ ಸೆಂಟ್ ಮೈಕಲ್ ಸ್ಕೂಲಲ್ಲಿ ಇವಾಗ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ ಇದು ಸ್ಪೆಷಲಾಗಿ ಈ ಒಂದು ಸ್ಕೂಲ್ಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಎರಡನೇ ನನ್ನ ಮಗಳು ಇಲ್ಲಿ ಓದ್ತಾ ಇದ್ದಾಳೆ PP2ನಲ್ಲಿ. ಸೊ ಮಗಳ ಬಗ್ಗೆ ಹೇಳೋಕ್ಕೆ ತುಂಬ ಸಂತೋಷ. ಮಗಳು ನೋಡಬೇಕಾದ್ರೆ ಅವಳ ಗ್ರೋತ್ ಬಂದು ನಾನು ದೇವ್ರನ್ನ ತುಂಬ ಮೆಚ್ಚಿಸ್ತೀನಿ, ಅವಳ ಗ್ರೋತ್ ಆಗ್ತಾ ಇರೋದು. ನನ್ನ ಮಗ ಇವಾಗ 3rd ಸ್ಟ್ಯಾಂಡರ್ಡಲ್ಲಿ ಒಂದು ಸೈನ್ಸ್ ಪ್ರಾಜೆಕ್ಟ್ ಮಾಡಿದ್ದ, ಅದನ್ನು ಅವಳು ಬಂದು ಒಪ್ಪಿಸ್ತಾ ಇದ್ಲು. ಸೊ ದೇವರು ಅವಳನ್ನ ಎಷ್ಟೊಂದು ಅದ್ಭುತವಾಗಿ ನಡೆಸ್ತಾ ಇದ್ದಾಳೆ. ಸೊ ಅದರಿಂದ ದೇವರಿಗೆ ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಈ ಒಂದು ಸ್ಥಳಕ್ಕೆ ದೇವರು ನಮ್ಮನ್ನು ಕರೆತದ್ದಕ್ಕೆ ಸ್ತೋತ್ರ ಹೇಳಿಸ್ತೇನೆ. ಆಮೆನ್. Thank you, ma'am, for giving me an opportunity. ನನ್ನ 2 ಮಕ್ಕಳು ಪ್ರೀ ಮೆಚ್ಯೂರ್ಡ್ ಚಿಲ್ಡ್ರನ್. ನೋಡುವಾಗ ಫಸ್ಟ್ ಅದ್ವಿಕ್ನ ಅಡ್ಮಿಷನ್ ಮಾಡೋಕ್ಕೆ ಹೋಗಿದಾಗ ಅವ್ನು ಯಾವುದೇ ಒಂದು, ನನ್ನ ಮಗಳು ಸರಿ ಮಗನೂ ಸರಿ ಯಾವುದೇ ಒಂದು ಮೈಲ್ ಸ್ಟೈನ್ ಮಾಡಿಲ್ಲ. ಅವ್ರಾಗ ಅವ್ರು ಕುತ್ಕೊಳ್ಳೋದು, ಕ್ರಾಲ್ ಮಾಡೋದು, ನಿಂತ್ಕೊಳ್ಳೋದು, ಇಬ್ಬರು ಮಕ್ಕಳು ಅದು ಮಾಡಲಿಲ್ಲ. ಒಂದು ತಾಯಿಯಾಗಿ ಅದು ನೋಡೋವಾಗ, ಬೇರೆಯವ್ರು ಶೇರ್ ಮಾಡೋವಾಗ ತುಂಬಾ ಕಷ್ಟ ಆಗ್ತಾಯಿತ್ತು. ಡಾಕ್ಟರ್ಸ್ ಹೇಳಿದ್ರೆ ಅವರು ಪ್ರೀ ಮೆಚ್ಯೂರು, ಎಲ್ಲನೇ ಡಿಲೇನೇ ಅವ್ರು ಮಾಡೋದು ಅಂತ. ಬಟ್ ನನಗೆ ಅದು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸರಿ ಡೇ ಕೇರ್ಗೆ ಹಾಕೋಣ ಅಂತ ಸರ್ ಹತ್ರ ಫಸ್ಟು ಹೋಗಿ ಅಪ್ರೋಚ್ ಮಾಡಿದ್ದೆ. ಸರಿ ನೀವು ಜಾಯಿನ್ ಮಾಡಿ ಅಂದರು. ಮಾಡಿದ್ಮೇಲೆ ಸರ್ ಆ ಫೀಸು ನಮ್ಗೆ ಅಷ್ಟು ಬಜೆಟಲ್ಲಿಲ್ಲ. ಸೊ ನಿಮ್ಮ ಹತ್ರ ಎಷ್ಟಿದೆಯೋ ಕೊಡಿ, ನಿಮ್ಮ ಫೈನಾನ್ಸ್ ಇಟ್ಟು ಮಗುನ ಫ್ಯೂಚರ್ ಡಿಸೈಡ್ ಮಾಡಬಾರ್ದು, ದೇವರು ಡಿಸೈಡ್ ಮಾಡ್ತಾನೆ ನಿಮ್ಮ ಮಕ್ಕಳ ಫ್ಯೂಚರು ಅಂತ ಕೈಯಲ್ಲಿದ್ದಿದ್ದು 200 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಿದ್ದು. ಅವನು ಇವಾಗ ಎಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಆಶೀರ್ವದಿಸಿದ, ಅವನು ಎಷ್ಟು ಮಟ್ಟಿಗೆ ಬೆಳೆದಿದ್ದಾನಂದರೆ ನನ್ನ ಬಾಸ್ ಓದೋ ಮಕ್ಕಳ ಸ್ಕೂಲಲ್ಲೇ ಅವನು ಓದ್ತಾ ಇದ್ದಾನೆ. 200 ರೂಪಾಯಿಯಲ್ಲಿ 1.5 ಲಕ್ಷ ಫೀಸಲ್ಲಿ. ಸೊ ಅಷ್ಟು ಮಟ್ಟಕ್ಕೆ ದೇವರು ಅವನಿಗೆ ಬ್ಲೆಸ್ ಮಾಡಿದ್ದಾರೆ. ಆ ಟೈಮಲ್ಲಿ
ಸರು ಮ್ಯಾಮು ನಮಗೆ ಹೋಪ್ ಕೊಟ್ಟಿಲ್ಲ ಅಂದರೆ ಇವತ್ತು ಆ್ಯಸ್ ಅ ಪ್ಯಾರೆಂಟ್ಸ್ ತುಂಬ ಪ್ರೌಡಾಗಿ ಫೀಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಯಾವಾಗಲೂ ನಾನು ಸರ್ಗೆ ಆಗಲಿ ಮ್ಯಾಮ್ಗೆ ಆಗಲಿ ಗ್ರೇಟ್ಫುಲ್ ಆಗಿದ್ದೀನಿ. ಫಸ್ಟು ಇವಾಗ ಸ್ಕೂಲ್ ಅಂದರೆ ದುಡ್ಡು ನೋಡಿಬಿಟ್ಟು ಸೊ ಅಡ್ಮಿಷನ್ ಮಾಡಿಸ್ಕೊಂಡು ಆ ಥರ ಒಂದು ಹೋಗ್ತೀರ. ಬಟ್ ಎಲ್ಲ ಮಕ್ಳಿಗೂ ಅವರಲ್ಲಿರೋ ವೀಕ್ನೆಸ್ನ ಸ್ಟ್ರೆಂತಾಗೆ ಕನ್ವರ್ಟ್ ಮಾಡಿ ಇವರು ದೇವ್ರ ಮೇಲೆ ಇರೋ ನಂಬಿಕೆನ ಅವ್ರ ಮೇಲೆ ಫೇತ್ ಅವ್ರಿಗೆ ಬೆಳೆಸಿ. ಸರ್ ನಿಜವಾಗ್ಲೂ ಹೇಳ್ತೀನಿ, ನನ್ನ ಮಗಳು ಇವಾಗ ಸ್ಟೇಜಲ್ಲಿ ಅಷ್ಟು ಎಕ್ಸೈಟ್ಮೆಂಟಾಗಿ ಅವಳು ನಡೀತಾಲೋ ಇಲ್ವೋ ಅನ್ನೋ ಸಿಚುವೇಶನಲ್ಲಿ ನಾವು ಬಂದಿದ್ದೀವಿ. ಬಟ್ ಇವಾಗ ಅವಳು ಕಾನ್ಸ್ಟೆಂಟಾಗಿ ಆಡೋದು ನೋಡಿದ್ರೆ ಅದು ನನಗೆ ಹೇಳ್ಕೊಳಕ್ಕಾಗಲ್ಲ ಸರ್. ಅಷ್ಟು ಗ್ರೇಟ್ಫುಲ್ ಆಗಿದ್ದೀನಿ. ಆ ಒಂದು ಫೌಂಡೇಶನ್ ನೀವು ಅವಳು ಕೊಟ್ಟಿದ್ದೀರ, ನಾನು ಇಬ್ಬರು ಮಕ್ಳಿಗೂ ಕೊಟ್ಟಿದ್ದೀರಾ. ಅವ್ರು ಓದ್ಬಿಟ್ಟು ಡಾಕ್ಟರ್ಸೋ ಇಂಜಿನಿಯರ್ಸೋ ಅದು ಅವ್ರು ಗ್ರ್ಯಾಜುಯೇಷನ್ ಆಗಿ ಆಗ್ತಾರೆ. ಬಟ್ ಇಲ್ಲಿಂದ ನೀವು ಕಳಿಸ್ಕೊಡೋವಾಗ ಫ್ಯೂಚರ್ ಡಾಕ್ಟರ್ಸ್, ಫ್ಯೂಚರ್ ಇಂಜಿನಿಯರ್ಸ್ ಆ ಥರ ಒಂದು ಅವ್ರಿಗೆ ಮೈಂಡ್ ಸೆಟ್ ಮಾಡಿ ಕಳಿಸ್ತಾ ಇದ್ದೀರಾ. ಒಂದು ಟಿ ವಿಯಲ್ಲಿ ಮನೆಗೆ ಬಂದು ಹೇಳಿದ್ಲು, ಮಮ್ಮಿ ಸರು ನಾನು ಡಾಕ್ಟ್ರ್ ಆಗ್ತೀನಿ ಅಂತ ಹೇಳಿದ್ರು ಅಂತ ಬಂದು ಹೇಳಿದ್ಲು. ಓಕೆ ಮಗಳೇ, ನಿನ್ಗೆ ಏನಾಗುತ್ತೋ ಅದು ನೀನು ಆಗು ಅಂದೆ. ಆಮೇಲೆ ಒಂದು ಚಿಕ್ಕ ಒಂದು ವಿಡಿಯೋ ನೋಡಿದಾಗ ಒಂದು IAS ಆಫೀಸರ್ ನಡ್ಕೊಂಡು ಬರ್ತಾರೆ. ಸೊ ಎಲ್ಲರೂ ಎದ್ದು ನಿಂತ್ಕೊತಾರೆ. ಸೊ ಇವಳು ಕೇಳ್ತಾಳೆ, ಯಾಕೆ ಮಮ್ಮಿ ಅವ್ರು ಚಿಕ್ಕವರು ಎಲ್ಲರೂ ಎದ್ದು ನಿಂತ್ಕೊಂಡ್ರು ಅಂತ. ನಾನು ಅಂದೆ, ನೋಡು ಓದು ನಿನ್ನನ್ನು ಆ ಮಟ್ಟಿಗೆ ಕಳಿಸ್ಕೊಡುತ್ತೆ, ನೀನು ಓದಬೇಕು ಚೆನ್ನಾಗಿ. ಹೌದಾ ಮಮ್ಮಿ, ಸರ್ ನಾನು IAS ಆಗ್ತೀನಿ ಅಂದ್ಲು. ಇಲ್ಲ ಕಣೆ ಸರ್ ಡಾಕ್ಟ್ರ್ ಆಗ್ತೀನಿ, ಈ ಕಡೆ ಡಾಕ್ಟ್ರು ಆಗ್ತೀನಿ, ಆ ಕಡೆ IAS ಆಗ್ತೀನಿ. ಇದು ಯಾಕೆ ಹೇಳ್ದೆ ಅಂದರೆ ಮಕ್ಕಳಿಗೆ ಆ ಒಂದು ಕಾನ್ಫಿಡೆನ್ಸ್, ನನ್ನ ಕೈಲಿ ಎಲ್ಲ ಆಗುತ್ತೆ, ನಾನು ಎಲ್ಲ ಸಾಧಿಸ್ತೀನಿ ಅನ್ನೋದು ಕೊಟ್ಟರೆ ಅವರು ಜೀವನದಲ್ಲಿ ಅದೇ ಕ್ಯಾರಿ ಮಾಡ್ತಾರೆ. ಅದು ಈ ಏಜಲ್ಲಿ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ. ಸೊ ಅದಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿದ್ದೀನಿ. ನನ್ನಿಬ್ಬರು ಮಕ್ಕಳಿಗೂ ಈ ಒಂದು ಫೌಂಡೇಶನ್ ಸಿಕ್ಕಿದ್ಗೆ ತುಂಬಾ ಬ್ಲೆಸ್ಡು. ಇನ್ನೂ ತುಂಬ ಮಕ್ಕಳಿಗೆ ಆ ಆಪರ್ಚುನಿಟಿ, ಆ ಒಂದು ಇದು ಸಿಗಬೇಕಂತ ನನ್ನ ಪ್ರೇಯರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವರ್ಣಿ ಮ್ಯಾಮ್ ಆ್ಯಂಡ್ ರಾಜೇಶ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಡಾಫ್ನಿ ಮ್ಯಾಮ್, ಎಲ್ಲ ಸ್ಟಾಫ್ಸ್, ಅನಿತಾ ಮ್ಯಾಮ್, ಎಲ್ಲರಿಗೂ ತುಂಬಾ ನಾವು ಆ್ಯಸ್ ಅ ಪ್ಯಾರೆಂಟ್ಸ್ ಗ್ರೇಟ್ಫುಲ್ ಆಗಿದ್ದೀವಿ. ಇಟ್ಸ್ ಅ ವಂಡರ್ಫುಲ್ ಇವೆಂಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಫಾರ್ ಕಂಪ್ಲೀಟಿಂಗ್ 10 years ಆಫ್ ಸಕ್ಸಸ್. ಸೊ ಥ್ಯಾಂಕ್ ಯು ಮ್ಯಾಮ್. ಸೊ ಇಟ್ಸ್ ಅವ್ರು ಯಾವುದೂ ಇಟ್ಕೊಳ್ಳೂ ಇಲ್ಲ. ಅದಲ್ಲದೆ ದಿಸ್ ಫ್ಯಾಮ್ಲಿ ಆ್ಯಂಡ್ ಮೆನಿ ಫ್ಯಾಮ್ಲಿ, ಅದರಲ್ಲಿ ದೀಪಿಕಾ ಸಿಸ್ಟರ್ ಆಗಿರ್ಬೋದು, ನೇತ್ರ ಆಗಿರ್ಬೋದು, ಅದರ ಪೇರೆಂಟ್ಸ್ ಅವರು ಕ್ಯಾಪ್ ಹಾಕ್ಕೊಂಡು ಮನೆಗೆ ಹೋಗಿ ನನ್ನ ಮಗುಗೆ ಇದೆಲ್ಲ ಸಿಕ್ಕಿದೆ, ನಿಮ್ಮ ಮಗುಗೆ ಸಿಗಲಿ ಅಂತ ನಾವು ಯಾವತ್ತೂ ಅವ್ರಿಗೆ ಕೇಳಿಲ್ಲ. ಅವರೇ ಹೋಗಿ ಮಾಡಿರೋಂಥ ಪೇರೆಂಟ್ಸ್ಗಳು ಇವ್ರು ಮಾಡಿರೋದನ್ನು ಹೇಳ್ತಾ ಇಲ್ಲ ಅಷ್ಟೇ. ಆ ಥರ ಸೋ ಮೆನಿ ಫ್ಯಾಮಿಲೀಸ್ ಆರ್ ಬ್ರಾಟ್ ಅಸ್ ಟು ದಿಸ್ ಲೆವೆಲ್. ಥ್ಯಾಂಕ್ ಯು everyone. First of all, I would like to thank you, sir and ma'am. Behind this a successful program, there's a lot of hard work. Like teacher, I think from 1.5 months they are doing a lot of hard work to make this program successful. And by seeing my daughter Anya, only a single performance she is doing without any fear, I feel really proud of her. And according to her age, she is really doing a good, and as both of us, my husband and I do the work. So sometime I'll get late to pick her. When sir and ma'am taking care a lot of care for my daughter, and really appreciate. Thank you sir and ma'am. I have a 2 daughter. She is my daughter and she has finished PP3 from ILB. Really, you have taught her like a good manners and lot of love to share. Thank you so much, sir and ma'am. As a Daphne ma'am, I really would like to thank you for a continuous support. Thank you so much. Thank you so much. Nitwin, who is studying PP3, his mother. So for us, ILB is more than a school. It's an extended family. The day I still remember how I brought my son to ILB school. He was speechless. And of course, he's a premature baby. All the other schools were looking only at his age, and they were offering us, okay, we can directly take him to nursery. But thanks for Rajesh sir and Varuni ma'am, who just made the analysis of the kid and said, no, he is not fit for nursery. Though it is hurting for a mother, I couldn't able to take it.
he is 4 years and why sir is not accepting it. Then, yes, he is right. The day, it is like a therapy where he went through all the challenges, he started learning pronunciation, everything bit by bit. And today he is challenging everyone and he is able to perform everything like in studies, sports, everything. He is like more creative. So it's a blessing for us. And for all the parents, this is the right choice. And if coming to school, what we look is for safety and strong foundation. So ILB is successful in providing both to the children and to the parents. Thank you so much. Thank you, the management and the staff. Thank you. Thank you. To share about ILB Angel School. ILB Angel School has been a big blessing to us. My son is Nathan Joshua. He's studying in PP1. Though he is only in PP1, we have already spent more than 2.5 years with the school. Reason because when he was 1 year and 4 months, they were just starting a daycare. Both of us are working. We had a person at home to take care who suddenly stopped coming. It is a big testimony that God led us here. We had 15 days of notice from that person. We didn't know what to do. When I was wandering about the street, I saw this board, ILB Angel School. I saw their tagline, Faith Only Works. I saw the verses written, and we went and approached them. So my son, like I said, he was just 1 year and 4 months. That is not the age to just leave them in daycare and come, but we were so worried. We inquired with a lot of daycare in and around Bangalore, all reputed ones. I don't want to share the names, but they were charging a lot, but it was very corporate. No one asked what he does, how he felt. They just wanted to, take an admission and, gave them a per student cost. And it was all like about 20,000, 25,000. So when we approached Rajesh sir and Varni ma'am, when we asked how much does you charge for daycare, their first point was not cost. They sat, I still remember he took out an A4 paper and he wrote my son's routines right from when he woke up till when he went to bed. We were so surprised, impressed by what they did, which gave us the confidence to, every other daycare was, giving CCTV facilities and so many other things. Here it was not there, but still we had the confidence in God and in the teachers. The way they were asking his routines, the way they were taking personal care and attention. So we left him in daycare. He was there in daycare, and then he completed pre-nursery, and then he's in PP1 now. So he's learned so much. His progress has been so nice to watch for us as parents, and also surprising. He was able to recite almost Psalm 23 completely in our church. So all glory to God, and a huge part of Nathan's growth and success is ILB School. Thank you so much. Thank you, sir, for your honest words. Dance performance by our PP3 students for the song Bombe Heluttide Ni Ee Desha Channa Ee Mannu Chinna, and we miss you. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ರಾಜರತ್ನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು
ಶಬಾಷ್ ಶಬಾಷ್ ಶಬಾಷ್. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣೆನಲ್ಲ. ಇಂಥ ಅಂದ, ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ. ఎక్కడో పుట్టి ఎక్కడో పెరిగి ఇక్కడే కలిశాము. చదువులమ్మ చెట్టు నీడలో వీడలేమంటూ వీడుకోలంటూ వెళ్ళిపోతున్నాము. చిలిపి తనకు చివరి మలుపులో We miss all the fun, we miss all the joy, we miss you. We miss all the fun, we miss all the joy, we miss you. Excellent kids, very good. Each of you will receive one set of costumes for your child. So we will provide you the exact date when the costumes will be distributed. So now the kids will change their costumes and they'll come back. To everyone here, I know it is time, but our kids have brought in so much energy back in you that it looks like the day has just started. I hope you all had a wonderful time. Can we hear it once again for our children? Thank you very much. It has really been a wonderful day, though initially we had few technical issues. But I was just thinking, it has never happened that ILB events start and there is a delay. But probably for those parents who walked in late, God had some plans for you to enjoy the program from the beginning. That is what I can interpret from that now. I would like to conclude by just utilizing this time while the kids change back into the uniforms and we call parents to receive them one by one. Before that, we'll have a national anthem. So before that, I would like to thank each and every one who have made it here today. There have been a lot of people behind the scene, and today what was performed, it was only a 3 hours event, but days and weeks and months have gone behind this. So I would like to acknowledge and thank each and everyone. I would also like to thank each and everyone by name. I would like to thank a pastor who made it for the event, not only made it for the event, but stayed for the entire program. I would like to thank our church
for their constant prayers to guide us in the spiritual way. I would like to thank so many friends, fraternity from the business group who made it happen today. A big thank you for Shruti Videos, Mr. Umesh, and the entire team, photos, videos, and the music system. Also, Dr. Kaushik and his entire team who were there behind the entire preparation through the social media platform. Our volunteers, our ILB Academy alumni kids, thank you kids for being here and volunteering for the day. I would also like to thank all the parents, because in ILB we don't have school on Saturday, and when you have to send your children on Saturday, I know it is a big task. So, but still, you have extended your support and made sure that the kids have attended school for practice sessions. And parents, thank you for your encouragement and the support, not only to your children, but to other children while they performed here. A huge round of applause for each and everyone here. Lastly, I would like to acknowledge the efforts of our teachers. As Sir already mentioned, teachers also have families, they too have personal challenges, they too have their children, health issues, in spite of, I would like to say the word again, in spite of all these things. Only thing they used to carry, they carry in their mind is, today if I go and give practice, one more child can become much more better. Okay, so I request all of you present here to give a huge round of applause for our teachers for their it's a very heartwarming feeling, because we know what they are going through, yet we have to talk to them what they have to do. And it is not because we are talking, it is because of God's grace and mercy. What they have received, the command from the Lord, they have done. So, thank you parents, thank you everyone. Request you to kindly be seated for a couple of minutes as the children change back to the uniform and they will come here. We have a national anthem, and with that we conclude the day. Thank you everyone. Thank you so much. Parents, good. जनमन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय